ಉದ್ಯಾನ ನಗರಿ ಇವತ್ತು ಭರ್ಜರಿ ರೇಸ್ಗೆ ಸಾಕ್ಷಿಯಾಯಿತು. ಅದ್ಭುತ ಸ್ಟಂಟ್, ಸೂಪರ್ ಕ್ರಾಸ್ ರೇಸ್ ಮತ್ತು ಗಗನಕ್ಕೆ ಚಿಮ್ಮುವ ಬೈಕ್ಗಳು ನೋಡುಗರ ರೋಮಾಂಚನಕ್ಕೆ ಕಾರಣವಾದವು. ಅದ್ಭುತ ಸ್ಪೀಡ್ ಮತ್ತು ಉನ್ನತ ದರ್ಜೆಯ ರೈಡರ್ಗಳು ರೇಸ್ನ ಕಿಕ್ ಅನ್ನು ಮತ್ತಷ್ಟು ಹೆಚ್ಚಿಸಿದರು. ಸೂಪರ್ ಕ್ರಾಸ್ ರೇಸ್ನ ಝಲಕ್ ನಿಮ್ಮ ಮುಂದೆ. ನೀವು ನೋಡ್ತಿರೋ ದೃಶ್ಯ ಎಲ್ಲೋ ವಿದೇಶದಲ್ಲಿ ನಡೆದ ಸೂಪರ್ ಕ್ರಾಸ್ ದೃಶ್ಯಗಳಲ್ಲ, ಬೆಂಗಳೂರಿನಲ್ಲಿ ನಡೆದ MRF ರಾಷ್ಟ್ರೀಯ ಸೂಪರ್ ಕ್ರಾಸ್ ಚಾಂಪಿಯನ್ಶಿಪ್ನಲ್ಲಿ ಕಂಡಂತ ದೃಶ್ಯಗಳಿವು. 9 ವಿಭಾಗದ ವಿವಿಧ ರೇಸ್ನಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಿದರು. ಇದು ಅಂಥೆಂಥ ರೇಸ್ ಅಲ್ಲ, ಸೂಪರ್ ಕ್ರಾಸ್ ರೇಸ್. ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಈ ರೇಸ್ಗೆ ಈ ಸಲ ಅಂತಾರಾಷ್ಟ್ರೀಯ ಟಚ್ ನೀಡಲಾಗಿತ್ತು. ಚಾಂಪಿಯನ್ಶಿಪ್ನ ಆರಂಭದಲ್ಲೇ 12 ವರ್ಷದೊಳಗಿನ ಬಾಲಕರ ರೇಸ್ ನಡೆಯಿತು. ಆನಂತರ ನೋವಿ ಕ್ಲಾಸ್, ಲೋಕಲ್ ಕ್ಲಾಸ್, ಇಂಡಿಯನ್ ಎಕ್ಸ್ಪರ್ಟ್ ಮತ್ತು ಅಂತಾರಾಷ್ಟ್ರೀಯ ಆಟಗಾರರ ರೇಸ್ ಸೇರಿದಂತೆ ವಿವಿಧ ವಿಭಾಗದಲ್ಲಿ 9 ರೇಸ್ ನಡೆದವು. ಉತ್ತಮವಾಗಿ ಬ್ಯಾಲೆನ್ಸ್ ಮಾಡೋ ಮೂಲಕ ವೇಗವನ್ನ ಕಾಯ್ದುಕೊಂಡ ಕನ್ನಡಿಗ ತನ್ವೀರ್ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ತಮ್ಮ ಅದ್ಭುತ ಸ್ಪೀಡ್ ಮತ್ತು ವೇಗದಿಂದ ಎಲ್ಲರನ್ನೂ ಹಿಂದಿಕ್ಕಿದ ಅವರು ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಸಫಲರಾದರು. ಮತ್ತೊಂದೆಡೆ ರೇಸ್ನ ಸ್ಟಾರ್ ರೈಡರ್ ಅರವಿಂದ್ KP ತಮ್ಮ ಅಮೋಘ ಆಟದಿಂದ ಎಲ್ಲರ ಗಮನ ಸೆಳೆದರು. ನಾನು ಇಲ್ಲಿ 10 ವರ್ಷದಿಂದ ಇದ್ದೇನೆ. ಸೊ ಡೆಫಿನೆಟ್ಲಿ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅವರ ಮುಂದೆ ರೇಸ್ ಮಾಡುವಾಗ ಒಂದು ಒಳ್ಳೆಯ ಫೀಲಿಂಗ್ ಅಂತ ಹೇಳ್ಬೋದು. ಟ್ರ್ಯಾಕು ಭಾರಿ ಅದ್ಭುತವಾಗಿದೆ. ಮೊನ್ನೆ ಮಳೆ ಬಂದ ಕಾರಣ ನಮಗೆ ಒಳ್ಳೆಯ ರೇಸಿಂಗ್ ಕಂಡೀಷನಲ್ಲಿ ಇದೆ. ಸೊ ಚಾಲೆಂಜಿಂಗ್ ಟ್ರ್ಯಾಕ್ ಅಂತ ಹೇಳ್ಬೋದು. ಮತ್ತೊಂದೆಡೆ ಅದ್ಭುತ ಸ್ಟಂಟ್ ಮಾಡಿದ ವಿದೇಶಿ ರೈಡರ್ಗಳು ನೋಡುಗರು ಅಚ್ಚರಿಗೊಳ್ಳುವಂತೆ ಬೈಕ್ ಜಂಪ್ ಮಾಡುತ್ತಲೇ ಹಲವು ಕಸರತ್ತು ಮಾಡೋ ಮೂಲಕ ನೋಡುಗರನ್ನ ನಿಬ್ಬೆರಗಾಗಿಸಿದರು. ಬೆಂಗಳೂರಲ್ಲಿ ಇಂಥ ಇವೆಂಟ್ ನಡೀತಾ ಇರೋದೇ ದೊಡ್ಡ ವಿಷಯ. ಪ್ಲಸ್ ಇಷ್ಟೊಂದು ಫ್ರೀ ಸ್ಟೈಲ್ ಸ್ಟಂಟಿಂಗ್ ಮತ್ತು ಸೂಪರ್ ಕ್ರಾಸ್ ಅಂತ ಇರೋದಕ್ಕೆ ಟಿವಿಯಲ್ಲಿ ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ತುಂಬ ಮಜವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಹತೆ ಪಡೆಯಲು ಮತ್ತು ಅಲ್ಲಿ ಮಿಂಚಲು ದೇಸಿ ಪ್ರತಿಭೆಗಳಿಗೆ ಇಂಥ ರೇಸ್ ಸಹಾಯಕವಾಗುತ್ತೆ ಎನ್ನುತ್ತಾರೆ ಆಯೋಜಕರು. ನಮ್ಮದು ಉದ್ದೇಶ ಮೇನ್ಲಿ ಈ ಮೋಟರ್ ಸೈಕಲ್ಗಳು ಪವರ್ಫುಲ್ಲಾಗಿ ಮಾಡಬೇಕು, ಸೇಫಾಗಿ ಮಾಡಬೇಕು. ಆಮೇಲೆ ವಯಸ್ಸು ಕಮ್ಮಿ ಇರೋರು ಅವರಿಗೆಲ್ಲ ಎನ್ಕರೇಜ್ ಮಾಡಿಬಿಟ್ಟು ಅವರೆಲ್ಲ ಇಂಟರ್ನ್ಯಾಷನಲ್ ರೈಡಿಂಗ್ ಲೆವೆಲ್ ಕರ್ಕೊಂಡು ಹೋಗೋದು. ಇದು ಒಂದು ಸಮಾಚಾರಕ್ಕೋಸ್ಕರ TVS ರೇಸಿಂಗ್ ನಾವು ಶುರು ಮಾಡಿರೋದು. ಇವಾಗ ಒಂದು 32 ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ನಡೆದ ಸೂಪರ್ ಕ್ರಾಸ್ ರೇಸ್ ನೋಡಿ ಬೆಂಗಳೂರಿನ ಜನರು ಪುಳಕಿತರಾಗಿದ್ರು. ಅದ್ಭುತ ರೇಸ್, ಸ್ಟಂಟ್ ಎಲ್ಲವೂ ನೋಡುಗರ ಗಮನ ಸೆಳೆಯೋ ಜೊತೆಗೆ ಸೂಪರ್ ಕ್ರಾಸ್ನಲ್ಲಿ ಭಾರತೀಯರು ಅದ್ಭುತ ಪ್ರದರ್ಶನ ನೀಡಬಲ್ಲರು ಅನ್ನೋದಕ್ಕೆ ಈ ರೇಸ್ ಸಾಕ್ಷಿಯಾಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರವಿ S, ಸುವರ್ಣ ನ್ಯೂಸ್.